ಸಮಾನತೆ ಹರಿಕಾರ ಪ್ರಜಾಪ್ರಭುತ್ವದ ಜಗತ್ತಿನ ಸಂಸ್ಥಾಪಕ ಸಂಸತ್ತಿನ ಒಂದು ಕಲ್ಪನೆಯನ್ನ ಜಗತ್ತಿಗೆ ಕೊಟ್ಟಂತಹ ಪ್ರಥಮ ರೂವಾರಿ ಹಾಗೂ ದಯೆ ಧರ್ಮದ ಮೂಲವಯ್ಯ ಅನ್ನುವಂಥ ಒಂದು ಬಹುದೊಡ್ಡ ಸಂದೇಶವನ್ನ ಕೊಟ್ಟು ಕಾಯಕದಲ್ಲಿ ಕೈಲಾಸವನ್ನ ಭಕ್ತರಿಗೆ ದರ್ಶನ ಮಾಡಿಸಿದಂಥ ಜಗಜ್ಯೋತಿ ಬಸವೇಶ್ವರ ಜಯಂತಿಯ ಹಾರ್ದಿಕ ಶುಭಾಶಯವನ್ನ ನಾನು ನಾಡಿನ ಜನತೆಗೆ ಕೋರ್ತೀನಿ. ಬಸವಣ್ಣನವರ ಹಾಕಿಕೊಟ್ಟ ಮಾರ್ಗದಲ್ಲಿ ದ್ವೇಷರಹಿತವಾದಂಥ ವರ್ಗರಹಿತವಾದಂಥ ಎಲ್ಲರಿಗೂ ಸಮಾನವಾದ ಒಂದು ಬದುಕನ್ನು ಕೊಡುವಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡುವುದೇ ಬಸವಣ್ಣನವರಿಗೆ ನಾವು ಸಲ್ಲಿಸುವಂತಹ ಭಕ್ತಿ ಮತ್ತು ಗೌರವ ಅಂತ ನಾನು ಭಾವಿಸಿದ್ದೇನೆ. ಮತ್ತೊಮ್ಮೆ ನಾಡಿನ ಜನತೆಗೆ ಬಸವ ಜಯಂತಿ ಶುಭಾಶಯ. ತನಿಖೆ ಹಾದಿಯನ್ನ ಈಗ ಇದುವರೆಗೂ ಮಹಿಳಾ ಆಯೋಗಕ್ಕೆ ಯಾರು ದೂರು ಕೊಟ್ಟಿಲ್ಲ ಸರ್. ದೂರು ಕೊಡದೇ ಇರುವಂತ ನಿಟ್ಟಿನಲ್ಲಿ ಒತ್ತಡ ಹಾಕ್ತಾ ಇದ್ರೆ ಮಹಿಳಾ ಆಯೋಗದ ನೋಡಿ, ಇದರಲ್ಲಿ ಒಟ್ಟಾರೆ ಸಂಪೂರ್ಣವಾದಂತಹ ಗೊಂದಲ ಇದೆ. ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ನನ್ನ ನಿಲುವು, ನಮ್ಮ ಪಾರ್ಟಿ ನಿಲುವು ಅತ್ಯಂತ ಸ್ಪಷ್ಟ ಇದೆ. ಅದರ ಬಗ್ಗೆ ಅತ್ಯಂತ ಕಠಿಣ ಶಿಕ್ಷೆ ಸಂಬಂಧಿಸಿದವರಿಗೆ ಆಗಬೇಕು ಮತ್ತು ತನಿಖೆ ಕೂಡ ಅಷ್ಟೇ ನಿಷ್ಪಕ್ಷಪಾತವಾಗಿ ನಿಷ್ಪ್ರಭಾವದಿಂದ ಪಕ್ಷಪಾತವಿಲ್ಲದೆ ತನಿಖೆ ನಡೀಬೇಕು. ಆದರೆ ಇಲ್ಲಿವರೆಗೆ ಸರ್ಕಾರ ಯಾವುದೇ ರೀತಿಯಾದಂತಹ ಉತ್ತರವನ್ನ ಈ ಪ್ರಶ್ನೆಗಳಿಗೆ ಕೊಟ್ಟಿಲ್ಲ. 21ನೇ ತಾರೀಕು ಪೆನ್ ಡ್ರೈವ್ ಬಂತು. ದೂರದ ಹಾಸನ ಮಂಡ್ಯದಲ್ಲಿ ನೋಡಿದ್ದಾರೆ ಅಷ್ಟೇ ಅಂದ್ರೂ ಪರವಾಗಿಲ್ಲ. ಹುಬ್ಬಳ್ಳಿ ಧಾರವಾಡದಂತಹ ಊರಲ್ಲಿ, ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನೋಡಿದ್ದಾರೆ. ಅದನ್ನು ನೋಡಿದ ನಂತರ ಸರ್ಕಾರ ಯಾಕೆ ಕಣ್ಣು ತೆರೀಲಿಲ್ಲ? ಸರ್ಕಾರ ಯಾಕೆ FIR ಫೈಲ್ ಮಾಡಲಿಲ್ಲ? ಸರ್ಕಾರ ಪ್ರಜ್ವಲ್ ರೇವಣ್ಣ ಅವ್ರನ್ನ ವಿದೇಶಕ್ಕೆ ಹೋಗುವಂತೆ ಯಾಕೆ ತಡಿಲಿಲ್ಲ? ಅವ್ರನ್ನ ಯಾಕೆ ಬಂಧಿಸ್ಲಿಲ್ಲ? ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಎರಡನೇದು, ರೇವಣ್ಣ ಅವರ ವಿಷಯದಲ್ಲಿ ಅತ್ಯಂತ ಸಂಶಯಕ್ಕೆ ಎಡೆ ಮಾಡಿಕೊಡುವಂತೆ ರಾಜ್ಯ ಸರ್ಕಾರದ ವರ್ತನೆ ಇದೆ. ಕಿಡ್ನಾಪ್ ಬಗ್ಗೆ ಹೇಳ್ತಾರೆ, ಆದ್ರೆ ಸರಿಯಾದಂತ ರೆಕಾರ್ಡ್ಗಳನ್ನ ಮೇಂಟೈನ್ ಮಾಡಿಲ್ಲ. ಆದ್ದರಿಂದ ಈ ಸಮಗ್ರ ತನಿಖೆಯನ್ನ CBI ಕೊಡಬೇಕು. CBIದ ಮೂಲಕ ಈ ತನಿಖೆ ಆಗ್ಬೇಕು. ಇಲ್ಲ ಅಂದ್ರೆ DK ಶಿವಕುಮಾರ್ ರಾಜೀನಾಮೆ ಕೊಟ್ಟು DK ಶಿವಕುಮಾರ್ ರಾಜೀನಾಮೆ ಕೊಟ್ಟು ಅವರು SIT ತನಿಖೆಯನ್ನ ಎದುರಿಸ್ತಾರೆ. ನನ್ನ ಪ್ರಕಾರ SIT ತನಿಖೆ ಪಾರದರ್ಶಕವಾಗಿ ಆಗ್ತಾ ಇಲ್ಲ. SIT ಒಂದು ರೀತಿ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ, ಇವತ್ತಿನ ಸರ್ಕಾರದ ಅಣತಿಯಂತೆ ತನಿಖೆ ಮಾಡಬೇಕಂತ ಹೇಳಿ. ಆದ್ದರಿಂದ ಈ ಒಂದು ಸರ್ಕಾರದ ಧೋರಣೆ ನಾನು ತೀವ್ರವಾಗಿ ಅದ್ದುಗ್ರ ಶಬ್ದಗಳಲ್ಲಿ ಖಂಡಿಸ್ತೇನೆ. ಒಂದು ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಂತ ಹೇಳುವಂತಹ ಸಂದರ್ಭದಲ್ಲಿ ರಾಜಕೀಯ ಬೇಳೆಯನ್ನ ಬೆಳೆಸಿಕೊಳ್ಳುವಂತಹ ಒಂದು ಕೃತ್ಯವನ್ನ ಏನ್ ಮಾಡ್ತಾ ಇದ್ದಾರೆ, ಇದು ಸಮಸ್ತ ಮಹಿಳಾ ಕುಲಕ್ಕೆ ಮಾಡುವಂತ ಅಪಮಾನ ಇದು. ರೇವಣ್ಣವರ ವಿಷಯದಲ್ಲಂತೂ ಸಾಕಷ್ಟು ಗೊಂದಲಗಳಿದ್ದಾವೆ. ಆ ಗೊಂದಲಗಳ ನಿವಾರಣೆ ಆಗ್ಬೇಕಂದ್ರೆ ರಾಜ್ಯ ಸರ್ಕಾರದಿಂದ ಸ್ವತಂತ್ರವಾಗಿ ತನಿಖೆ ಆಗ್ಬೇಕು. ಸರ್, ನೀವು ನೇರವಾಗಿ DK ಶಿವಕುಮಾರ್ ಮೇಲೆ ಆರೋಪ ಮಾಡ್ತಾರೆ, ಅವರು ಈ ಕೇಸ್ನಲ್ಲಿ ಭಾಗಿಯಾಗಿದ್ದಾರ ಅಂತ. ನೀವು ರಾಜೀನಾಮೆ ಕೇಳ್ತಾ ಇದ್ದೀರಾ ಅಂತಂದ್ರೆ ಅವರ ಬಗ್ಗೆ ಕುಮಾರಸ್ವಾಮಿ ಅವರು ಪುಂಖಾನುಪುಂಖವಾಗಿ ಮಾತನಾಡಿದ್ದಾರೆ. ನಿನ್ನ ಕೋರ್ಟ್ ನಲ್ಲಿಯೂ ಸಹಿತ ಏನು ಆರ್ಗ್ಯುಮೆಂಟ್ಗಳು ನಡೆದಿವೆ, ಆರ್ಗ್ಯುಮೆಂಟ್ ನಲ್ಲಿ ಅನೇಕ ಸಂಗತಿಗಳು ಹೊರಗೆ ಬಂದಿದ್ದಾವೆ. ಯಾಕೆ ಅವರು ಸಿಕ್ಕಾಗ ಸ್ಥಳ ಹಾಜರು ಮಾಡಿಲ್ಲ, ಯಾಕೆ ವಿಡಿಯೋ ರೆಕಾರ್ಡಿಂಗ್ ಮಾಡಿಲ್ಲ, ಈ ತರದ ಅನೇಕ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಟ್ಟಿಲ್ಲ. ಕುಮಾರಸ್ವಾಮಿ ಅವರು ಏನ್ ಪ್ರಶ್ನೆ ಎತ್ತಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ DK ಶಿವಕುಮಾರ್ ಅವರು CBI ವಹಿಸ್ಬಿಡ್ಲಿ. ನಾವೇನ್ DK ಶಿವಕುಮಾರ್ ನಾನು ರಾಜೀನಾಮೆಗೆ ಆಗ್ರಹಿಸುವುದಿಲ್ಲ. CBI ವಹಿಸಿ ಎಲ್ಲವೂ ಹೊರಗೆ ಬರಲಿ. ಯಾರು ತಪ್ಪಿರಲಿಲ್ಲ ಅಂದ್ರೆ ಮುಗಿದು ಹೋಗ್ತಲ್ಲ. ಈಗ ರಾಜ್ಯ ಸರ್ಕಾರದ ಪ್ರಮುಖ ನಾಯಕರು ಹೇಳ್ತಾರೆ, ಬಿಜೆಪಿ ಅವರ ಅಧಿಕಾರ ಇದ್ದಾಗ ಎಷ್ಟು ಪ್ರಕರಣಗಳಲ್ಲಿ CBI ನೋಡ್ರಿ, ನಮ್ ಕಾಲದಲ್ಲಿ ಅಂತ ಭಾರಿ ದೊಡ್ಡ ಪ್ರಕರಣಗಳ ನಡೆದಿಲ್ಲ. ಈಗ ಏನ್ CBI ಕೊಡುತ್ತದೆ? ನಾವ್ ಯಾವ್ದೋ ಮಂದಿ ನಿಮಗೆ ಮುಚ್ಚಾಕಕ್ಕೂ ಪ್ರಯತ್ನ ಮಾಡಿಲ್ಲ. ನೀವು ಅದನ್ನ ಸಂಖ್ಯೆದ ಮೇಲೆ ಕಂಪೇರ್ ಮಾಡೋರು, ಸಿವಿಯಾರಿಟಿ ಮೇಲೆ ಕಂಪೇರ್ ಮಾಡೋರು. ನೀವೇ ಹೇಳ್ತೀರಿ, ನೀವೇನ್ ಭಾಷಣ ಮಾಡಿದ್ರಿ ಕೃಷ್ಣ ಬೈರೇಗೌಡರು? ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದಂತಹ ಏನಿದೆ ಲೈಂಗಿಕ ಶೋಷಣೆಯ ಲೈಂಗಿಕ ಹಗರಣ ಇದಂತ. ಮತ್ ನಿಮ್ಗೆ ಇದನ್ನ CBI ಕೊಡ್ಬೇಕಂತ ಯಾಕೆ ಅನ್ನಿಸ್ತಾ ಇಲ್ಲ?
ಅವರು ರಾಜಕೀಯವಾಗಿ ಕೆಲವ್ರನ್ನ ಮುಗಿಸ್ಲಿಕ್ಕೆ ಈ ಪ್ರಕರಣವನ್ನ ಬಳಸ್ಕೋಬೇಕಂತಾರೆ. ತಾವು ಮಾಡಿದಂತ ತಪ್ಪುಗಳನ್ನ ಮುಚ್ಚಿ ಹಾಕೊಳ್ಳಿಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾಳೆ ಸಿಬಿಐ ಕ್ವಶನ್ ಬರೋದು ನೆಕ್ಸ್ಟ್ 21ನೇ ತಾರೀಕು ಅವ್ರನ್ನ ವಿದೇಶಕ್ಕೆ ಹೋಗ್ಲಿಕ್ಕೆ ಹಾಕ್ಬಿಟ್ರಿ. ಮತ್ತು ಇದು ಇವತ್ತಿಂದಲ್ಲ, ನಾ ಹಿಂದೂ ಹೇಳಿದ್ದೇನೆ, ಕನಿಷ್ಠ 8-10 ವರ್ಷದಿಂದ ನಡೆದಿದೆ ಇದು. 1 ವರ್ಷದಿಂದ ಸರ್ಕಾರ ಏನ್ ಮಾಡ್ತಾ ಇತ್ತು? ನನಗೆ ಗೊತ್ತಿರೋ ಮಟ್ಟಿಗೆ ಕೆಲವು ತಿಂಗಳ ಹಿಂದೆ ಇದೆಲ್ಲ ಸರ್ಕಾರಕ್ಕೆ ಗೊತ್ತಿತ್ತು, ಸಿದ್ದರಾಮಯ್ಯ ಸರ್ಕಾರಕ್ಕೆ. ಚುನಾವಣೆ ಮುಗಿದ ನಂತರ ಇದನ್ನ ರಾಜಕೀಯವಾಗಿ ಕೆಲವ್ರನ್ನ ಹಣಿಬೇಕು ಅನ್ನುವಂತ ಕಾರಣಕ್ಕಾಗಿ ಇದನ್ನ ಉಪಯೋಗ ಮಾಡಿದ್ರು. ಯಾರು ಕೊಟ್ಟರು? ಸ್ಯಾಮ್ ಪಿತ್ರೋಡ ಹೇಳಿಕೆ. ಕಾಂಗ್ರೆಸ್ ಪಾರ್ಟಿ ದೇಶವನ್ನ ಜಾತಿಯ ಮೇಲೆ, ದೇಶವನ್ನ ಸಾಮಾಜಿಕ ಹಿನ್ನೆಲೆಯಲ್ಲಿ, ದೇಶವನ್ನ ಒಂದು ಆರ್ಥಿಕ ಹಿನ್ನೆಲೆಯಲ್ಲಿ, ದೇಶವನ್ನ ಒಡೆಯುವ, ದೇಶವನ್ನ ಸಮಗ್ರವಾಗಿ ಇಡುವ ವಿಚಾರ ಅವ್ರಿಗೆ ಎಂದಿಲ್ಲ. ದೇಶವನ್ನ ಒಡೆಯುವ ವಿಚಾರನ ಅವ್ರಿಗಿದೆ. ಇತ್ತೀಚೆಗೆ DK ಸುರೇಶ್ ಅವರ ಹೇಳಿಕೆ ನೋಡಿರ್ಬೋದು. ಈಗ ಸ್ಯಾಮ್ ಪಿತ್ರೋಡ ಅವರ ಹೇಳಿಕೆಯ ಅರ್ಥ ಏನು ಅಂತಂದ್ರ, ದಕ್ಷಿಣ ಭಾರತವರು ಆಫ್ರಿಕಾನಂತೆ ಕಾಣ್ತಾರೆ, ಪೂರ್ವಾಂಚಲದವರು ಚೈನಿಗಳಂತೆ ಕಾಣ್ತಾರೆ. ಅಂದ್ರೆ ಈ ದೇಶ ಒಂದಿರ್ಲೇ ಇಲ್ಲ ಅಂತ ಅವ್ರು ಹೇಳೋ ಅರ್ಥ ಇದೆ. ಇಟ್ ವಾಸ್ ನೆವರ್ ಎ ಕಂಟ್ರಿ. ಈ ಬ್ರಿಟಿಷರ ಸಿದ್ಧಾಂತದಲ್ಲಿ ನಾವು ಬಂದ್ಮೇಲೆ ದೇಶ ಒಂದಾಯ್ತು ಅಂತೇಳಿ ಅದನ್ನ ಮಾಡಿ ನೋಡ್ರಿ, ನೀವು ತಾಳೆ ಹಾಕ್ರಿ. DK ಶಿವಕುಮಾರ್ ಒಂದ್ ಕಡೆ ಹೇಳ್ತಾರೆ ದಕ್ಷಿಣ ಭಾರತ ಬೇರೆ ಆಗ್ಬೇಕು, DK ಸುರೇಶ್ ಅವರು. ಇನ್ನೊಂದ್ ಕಡೆ DMK ಅವರು ದ್ರವಿಡ ಮೂವ್ಮೆಂಟ್, ನಾವು ದ್ರವಿಡರು ಬೇರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಆ ಕಡೆ ಸ್ಯಾಮ್ ಪಿತ್ರೋಡ ಅವರು ಜನರ ಒಂದು ಚರ್ಮದ ಬಣ್ಣದ ಆಧಾರದ ಮೇಲೆ ದೇಶವನ್ನ ಒಡೆಯುವ ಹುನ್ನಾರವನ್ನ ಮಾಡ್ತಾರೆ. ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ತಾನು ಅಧಿಕಾರದಲ್ಲಿಲ್ಲ ಅಂತಂದ್ರೆ ದೇಶವನ್ನ ಒಡೆಯೋದಕ್ಕೂ ಹಿಂದೆ ಮುಂದೆ ನೋಡೋರಲ್ಲ ಅನ್ನುವಂಥದ್ದು ಈ ಘಟನೆಗಳಿಂದ ಸ್ಪಷ್ಟ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.